ಈ ಮೂವಿ ಸ್ಟಾರ್ಟ್ ಆಗುತ್ತೆ ಒಂದು ದಂಪತಿ ಮ್ಯಾಟ್ ಮತ್ತು ಕೇಟ್ನಿಂದ. ಅವರು ತಮ್ಮ ಹೊಸ ಮನೆಗೆ ಇವತ್ತು ಶಿಫ್ಟ್ ಆಗಿದ್ದಾರೆ. ಮನೆ ಕ್ಲೀನ್ ಮಾಡುವಾಗ ಒಂದು ಕಬ್ಬಿಣದ ಶೀಲ್ಡ್ ಮೇಲೆ ಕಿಂಡಿಯಿಂದ ರೂಮ್ ಕಾಣುತ್ತೆ. ಅವರು ರೂಮ್ ಓಪನ್ ಮಾಡಿ ನೋಡ್ತಾರೆ. ರಾತ್ರಿ ಮಲಗಿದ್ದಾಗ ಆ ರೂಮ್ನಿಂದ ಶಾರ್ಟ್ ಸರ್ಕ್ಯೂಟ್ ಸೌಂಡ್ ಬರ್ತಾ ಇರುತ್ತೆ. ಮ್ಯಾಟ್ ಸರಿಪಡಿಸಲು ಒಬ್ಬ ಎಲೆಕ್ಟ್ರಿಷಿಯನ್ನ ಕರೀತಾನೆ. ಆ ಎಲೆಕ್ಟ್ರಿಷಿಯನ್ ರೂಮ್ನ ವೈರಿಂಗ್ ಸಿಸ್ಟಮ್ ನೋಡಿ ಕೆಲಸ ಎಲ್ಲಿಂದ ಶುರು ಮಾಡಬೇಕಂತ ಅರ್ಥನೇ ಆಗಲ್ಲ. ಅವನು ರಿಪೇರಿ ಮಾಡೋಕೆ ನಿರಾಕರಿಸುತ್ತಾನೆ. ಹೋಗುವಾಗ ನನಗೆ ನಂಬಿಕೆನೇ ಬರ್ತಾ ಇಲ್ಲ, ಈ ಮನೆ ಸೇಲ್ ಆಯಿತು ಅಂತ. ಇದನ್ನು ಕೇಳಿ ಮ್ಯಾಟ್ಗೆ ವಿಚಿತ್ರ ಅನಿಸುತ್ತೆ. ಏನಪ್ಪಾ ಇದು? ಅವನ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಈ ಮನೆಯ ಓನರ್ನನ್ನು ಯಾರೋ ಒಬ್ಬ ಅಪರಿಚಿತ ಹುಡುಗ ಕೊಂದ. ಮುಂದೆ ಏನಾಯ್ತು ಅಂತ ಟೆನ್ಷನ್ ನಿಂದ ತಿಳಿಯೋಕೆ ಪ್ರಯತ್ನ ಪಡ್ತಾನೆ. ಆ ಹುಡುಗನ ಹೆಸರು ಜಾನ್ ಡಿಯೋ. ಇನ್ನು ಜೀವಂತ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಮ್ಯಾಟ್ ಟೆನ್ಷನ್ ನಿಂದ ಆ ರೂಮ್ ನಲ್ಲಿ ಡ್ರಿಂಕ್ಸ್ ಮಾಡ್ತಾನೆ. ಬಾಟಲ್ ಖಾಲಿ ಆಗುತ್ತೆ. ಅವನು ಆಕಸ್ಮಿಕವಾಗಿ ಇನ್ನೊಂದು ಬಾಟಲ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾನೆ. ಆಗ ಸಡನ್ಲಿ ಮನೆಯ ಎಲ್ಲ ಲೈಟ್ಸ್ ಆಫ್ ಆಗುತ್ತೆ ಮತ್ತು ಒಂದು ವಿಸ್ಕಿ ಬಾಟಲ್ ಅವನ ಮುಂದೆ ಬರುತ್ತೆ. ಬಾಟಲ್ ನೋಡಿ ಮ್ಯಾಟ್ ಎದೆ ಹೊಡ್ಕೋತಾನೆ. ಬೆಳಗ್ಗೆ ಆಗುತ್ತೆ. ಕೇಟ್ ಹುಡುಕುತ್ತಾ ಮ್ಯಾಟ್ ಹತ್ರ ಆ ರೂಮ್ಗೆ ಬರ್ತಾಳೆ. ಅಲ್ಲಿ ಮ್ಯಾಟ್ ತುಂಬಾ ಕಾಸ್ಟ್ಲಿ ಪೇಂಟಿಂಗ್ ಜೊತೆಗೆ ಇರ್ತಾನೆ. ಕೇಟ್ ಇಷ್ಟೊಂದು ಕಾಸ್ಟ್ಲಿ ಪೇಂಟಿಂಗ್ ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಮುಂದೆ ಏನು ಹೇಳ್ದೆ ಒಂದು ವಿಶ್ ಕೇಳು ಅಂತ ಮ್ಯಾಟ್ ಹೇಳ್ತಾನೆ. ಆಗ ಅವಳು ತಮಾಷೆ ಮಾಡ್ತಾ ತುಂಬಾ ಹಣವನ್ನು ವಿಶ್ ಕೇಳ್ತಾಳೆ. ಕೇಳಿದ ಕೂಡಲೇ ಹಣ ಅವಳ ಮುಂದೆ ಬಂದ್ಬಿಡುತ್ತೆ. ಆ ನಂತರ ಅವರು ತುಂಬಾ ಖುಷಿ ಪಟ್ಟು ಫುಲ್ ಎಂಜಾಯ್ ಮಾಡ್ತಾರೆ, ಪಾರ್ಟೀಸ್ ಮಾಡ್ತಾರೆ. ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಈ ರೂಮ್ ಅವರ ಎಲ್ಲ ವಿಶ್ ಅಂದ್ರೆ ಬಯಕೆಗಳನ್ನು ಪೂರೈಸುತ್ತೆ ಅಂತ. ಆದ್ರೆ ಮತ್ತೊಂದು ಕಡೆ ಕೇಟ್ಗೆ ಒಂದು ಸಮಸ್ಯೆ ಇರುತ್ತೆ. 2 ಬಾರಿ ಅವಳಿಗೆ ಮಿಸ್ ಕ್ಯಾರೇಜ್ ಆಗಿರುತ್ತೆ. ಅವಳಿಗೆ ಮಕ್ಕಳು ಆಗ್ತಾ ಇರಲ್ಲ. ಅವಳು ಮತ್ತೆ ಮಗುವನ್ನು ಟ್ರೈ ಮಾಡಲು ಭಯ ಪಡ್ತಾ ಇರ್ತಾಳೆ. ಅವಳು ಬೇಜಾರಲ್ಲಿ ಇದ್ದಾಗೆಲ್ಲ ಮ್ಯಾಟ್ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದ. ಒಂದು ದಿನ ಮ್ಯಾಟ್ ಇಲ್ಲದೆ ಇದ್ದಾಗ ಕೇಟ್ ಆ ರೂಮ್ಗೆ ಹೋಗಿ ಒಂದು ಮಗು ಬೇಕು ಅಂತ ವಿಶ್ ಕೇಳ್ತಾಳೆ. ಅವಳು ಕೇಳಿದ್ಕೊಳ್ಳಿ ಒಂದು ಮಗು ಅವಳ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಮ್ಯಾಟ್ ಮನೆಗೆ ಬಂದಾಗ ಮಗು ನೋಡಿ ತುಂಬಾ ಶಾಕ್ ಆಗ್ತಾನೆ. ಅವನು ಕೇಟ್ಗೆ ಈ ತರ ಮಗು ನಮಗೆ ಬೇಡ ಅಂತ ಸಮಜಾಯಿಸಿ ಮತ್ತೆ ವಾಪಸ್ ಮಾಡಲು ಹೇಳ್ತಾನೆ. ಅವಳು ರಿಟರ್ನ್ ಮಾಡೋಕೆ ರೂಮ್ಗೆ ಬರ್ತಾಳೆ. ಕೇಟ್ ಮಗುವಿನ ಮುಖ ನೋಡಿ ಅವಳ ಮನಸ್ಸು ಬದಲಾಗುತ್ತೆ. ಮಗುವನ್ನು ತಾನು ಸಾಕ್ತೀನಿ ಅಂತ ಡಿಸೈಡ್ ಮಾಡ್ತಾಳೆ. ಆದರೆ ಮ್ಯಾಟ್ಗೆ ಅದು ಇಷ್ಟ ಇರಲ್ಲ. ಆ ನಂತರ ಮ್ಯಾಟ್ ರೂಮ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕೆ ಹಳೆಯ ಓನರ್ನ ಕೊಂದ ಆ ಹುಡುಗ ಜಾನ್ ಹತ್ರ ಬರ್ತಾನೆ. ಅವನು ಜಾನ್ ಹತ್ರ ಮಾತಾಡಿಸಿದಾಗ ಅವನು ಅಷ್ಟೇನು ಆ ರೂಮ್ ಬಗ್ಗೆ ಹೇಳಲ್ಲ. ಆದರೆ ಆದಷ್ಟು ಬೇಗ ಆ ರೂಮನ್ನು ನೀವು ಬಿಡಬೇಕು ಅಂತ ಹೇಳ್ತಾನೆ. ಇಲ್ಲ ಅಂದರೆ ನಿಮ್ಮ ದುರಾಸೆ ನಿಮ್ಮ ಜೀವವನ್ನು ತಗೊಳ್ಳುತ್ತೆ ಅಂತ ಹೆದರಿಸುತ್ತಾನೆ. ಆದರೆ ಮ್ಯಾಟ್ ಅವನ ಮಾತನ್ನು ನಂಬಲ್ಲ. ಮತ್ತೆ ರೂಮ್ ಬಗ್ಗೆ ಯೋಚನೆ ಮಾಡುತ್ತಾ ಕಾರ್ಗೆ ಪೆಟ್ರೋಲ್ ತುಂಬಿಸಲು ಪೆಟ್ರೋಲ್ ಪಂಪ್ ಹತ್ರ ಬರ್ತಾನೆ. ಪೆಟ್ರೋಲ್ ಫಿಲ್ ಆದ್ಮೇಲೆ ಕ್ಯಾಶ್ ಕೊಡೋಕೆ ಜೇಬಿನಿಂದ ಹಣನ ತೆಗಿತಾನೆ. ಆದ್ರೆ ಆ ಹಣ ಕೈಯಲ್ಲೇ ಬೂದಿ ಆಗುತ್ತೆ. ಮ್ಯಾಟ್ ತುಂಬಾ ಭಯ ಪಡ್ತಾನೆ. ಮನೆಗೆ ಬಂದು ಕೆಲ ನೋಟುಗಳನ್ನು ಹೊರಗೆ ಎಸೆಯುತ್ತಾನೆ. ಎಸೆದ ನೋಟ್ ಎಲ್ಲ ಕೂಡ ಬೂದಿ ಆಗುತ್ತೆ. ಆಗ ಅವನಿಗೆ ನಿಧಾನವಾಗಿ ಸಮಸ್ಯೆ ಗೊತ್ತಾಗುತ್ತೆ. ಅದೇ ಟೈಮ್ಗೆ ಕೇಟ್ ಮಗುವನ್ನು ಹೊರಗೆ ಎತ್ಕೊಂಡು ಹೋಗ್ತಾ ಇದ್ದಾಗ ಮ್ಯಾಟ್ ಹೊರಗೆ ಹೋಗ್ಬೇಡ ಅಂತ ತಡಿತಾನೆ. ಆದ್ರೆ ಅವಳು ಮಾತು ಕೇಳದೆ ಹೊರಗೆ ಹೋಗ್ತಾಳೆ. ಅವಳು ಜಸ್ಟ್ ಹೊರಗೆ ಕಾಲು ಇಟ್ಟಿದ ಕೂಡಲೇ ಸಡನ್ ಆಗಿ ಕೈಯಲ್ಲಿ ಇದ್ದ ಮಗು ಬೆಳೆಯಲು ಶುರು ಆಗುತ್ತೆ. ಕೇಟ್ ತುಂಬಾ ಭಯಭೀತಳಾಗಿ ಕಿರ್ಚ್ಕೊಳ್ತಾಳೆ. ಮ್ಯಾಟ್ ಇಬ್ಬರನ್ನು ಒಳಗೆ ಕರ್ಕೊಂಡು ಬಂದು ಸಮಾಧಾನದಿಂದ ಹೇಳ್ತಾನೆ, ಈ ಮನೆ ಒಂದು ಪ್ರಿಂಟಿಂಗ್ ಮಷಿನ್ ತರ. ಆ ರೂಮ್ ನಿಂದ ಬಂದ ಎಲ್ಲ ವಸ್ತುಗಳು ಆಚೆ ಹೋದ್ರೆ ಬೂದಿ ಆಗತ್ತೆ. ಎಲ್ಲಿವರೆಗೆ ನಾವು ಮನೆಯ ಒಳಗೆ ಇರ್ತೀವಿ ಅಲ್ಲಿವರೆಗೆ ಸೇಫು. ಈ ಮಗು ಕೂಡ ಅಷ್ಟೇ. ಕೇಟ್ ಆ ಮಗುವನ್ನು ಸ್ಯಾಮ್ ಅಂತ ಹೆಸರಿಟ್ಟು ತುಂಬಾ ಮುದ್ದಾಗಿ ತನ್ನ ಮಗು ತರ ನೋಡ್ಕೋತಾಳೆ. ಕೇಟ್ ಮಗುವಿಗೆ ಹೊರಗೆ ಹೋಗದ ಹಾಗೆ ಹೆದರಿಸುತ್ತಾಳೆ. ಹೊರಗಡೆ ತುಂಬಾ ಕ್ರಿಮಿಕೀಟಗಳು ಇವೆ, ಅದು ನಿನಗೆ ತುಂಬಾ ಹಾನಿ ಉಂಟು ಮಾಡುತ್ತೆ, ಯಾವತ್ತು ಮನೆಯಿಂದ ಆಚೆ ಹೋಗ್ಬೇಡ ಅಂತ ಹೇಳ್ತಾಳೆ. ಮ್ಯಾಟ್ ಮತ್ತು ಕೇಟ್ ಸೇರಿ ಆ ಮಗು ಮನೆಯಿಂದ ಆಚೆ ಬರಬಾರ್ದಂತ ಎಲ್ಲ ಸಿದ್ಧತೆ ಮಾಡ್ತಾರೆ. ಆ ಹುಡುಗ ಅದೇ ರೂಮಲ್ಲಿ ತನ್ನ ಪ್ರಪಂಚವನ್ನು ಕ್ರಿಯೇಟ್ ಮಾಡಿಕೊಂಡು ಪೇಂಟಿಂಗ್ ಎಲ್ಲ ಮಾಡುತ್ತಾ ಆಟ ಆಡ್ತಾನೆ. ಆದ್ರೆ ಮ್ಯಾಟ್ ಸ್ಯಾಮ್ಗೆ ಯಾವತ್ತು ಈ ರೂಮಲ್ಲಿ ಆ ಥರ ಆಡಬೇಡ ಅಂತ ಹೆದರಿಸ್ತಾ ಇರ್ತಾನೆ. ಒಂದಿನ ಮ್ಯಾಟ್ ಮತ್ತು ಕೇಟ್ ಜಗಳ ಆಡ್ತಾ ಇರ್ತಾರೆ. ಆಗ ಜಾನ್ ಕಾಲ್ ಬರುತ್ತೆ. ಸ್ಯಾಮ್ ಫೋನ್ ರಿಸೀವ್ ಮಾಡಿ ಮಾತಾಡ್ತಾನೆ. ಜಾನ್ ಆ ಹುಡುಗನ ಹತ್ರ ಮಾತಾಡ್ತಾ ಇದ್ದಾಗ ಮ್ಯಾಟ್ ಬಂದು ಫೋನ್ ಅನ್ನು ಕಸ್ಕೊಂಡು ಬೇರೆ ರೂಮ್ಗೆ ಹೋಗ್ತಾನೆ. ಸ್ಯಾಮ್ ನೀನು ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕೇಳಿದಾಗ ಜಾನ್ ಜೊತೆ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಆ ಹೆಸರು ಕೇಳಿ ಕೇಟ್ ಬೇರೆ ಫೋನ್ ನಿಂದ ಮ್ಯಾಟ್ ಮತ್ತು ಜಾನ್ ಮಾತಾಡ್ತಾ ಇರೋದು ಕೇಳ್ದ ನಿಲ್ಲುತ್ತಾಳೆ. ಫೋನಲ್ಲಿ ಜಾನ್ ಹೇಳ್ತಾನೆ, ಕಡೆಗೆ ನೀವು ಈ ತಪ್ಪು ಮಾಡೇ ಬಿಡ್ರಿ, ನಿಮ್ಮೊಬ್ಬರಲ್ಲಿ ಮಗುವನ್ನು ಯಾರು ವಿಶ್ ಕೇಳಿದ್ರು ಅಂತ ಕೇಳ್ತಾನೆ. ಆಗ ಮ್ಯಾಟ್ ಹೇಳ್ತಾನೆ, ನನ್ನ ಹೆಂಡತಿ. ಮ್ಯಾಟ್ ಜಾನ್ಗೆ ಕೇಳ್ತಾನೆ, ಸ್ಯಾಮ್ನ ವಯಸ್ಸು ತುಂಬಾ ಫಾಸ್ಟ್ ಆಗಿ ಏರುತ್ತೆ, ಅದನ್ನು ಹೇಗೆ ತಡಿಬೇಕು? ಅದಕ್ಕೆ ಜಾನ್ ಹೇಳ್ತಾನೆ, ಒಂದೇ ಒಂದು ಆಪ್ಷನ್ ಇದೆ, ಯಾರು ವಿಶ್ ಕೇಳಿದ್ರು ಅವರು ಸಾಯ್ಬೇಕು, ಆಗ ಮಾತ್ರ ಸ್ಯಾಮ್ ಮನೆಯಿಂದ ಆಚೆ ಜೀವಂತವಾಗಿ ಇರಬಲ್ಲ. ಮ್ಯಾಟ್ ಜಾನ್ಗೆ ಮತ್ತೆ ಕೇಳ್ತಾನೆ, ನಿನಗೆಲ್ಲ ಹೇಗೆ ಗೊತ್ತು ಈ ಉಪಾಯ ಕೆಲಸ ಮಾಡುತ್ತೆ? ಆಗ ಜಾನ್ ಹೇಳ್ತಾನೆ, ನಾನು ಕೂಡ ಅದೇ ರೂಮ್ನಿಂದ ಬಂದ ಮಗು. ನನ್ನನ್ನು ಉಳಿಸಲು ನನ್ನ ತಾಯಿ ನನ್ನ ತಂದೆಯನ್ನು ಶೂಟ್ ಮಾಡಿ ಸಾಯಿಸಿದ್ಲು, ನಂತರ ತನ್ನನ್ನು ತಾನು ಶೂಟ್ ಮಾಡ್ಕೊಂಡ್ಲು. ಈ ಥರ ಹೇಳಿ ಫೋನ್ ಇಡೋ ಮೊದಲು ಸ್ಯಾಮ್ನ ಉಳಿಸಲು ಕೇಟ್ನನ್ನು ಕೊಲ್ಲಬೇಕು, ಇಲ್ಲ ಹುಡುಗನನ್ನು ಕೊಂದು
ಕೇಟ್ನನ್ನು ಉಳಿಸ್ಬೇಕು ಅಂತ ಹೇಳ್ತಾನೆ. ಕೇಟ್ ಜಾನ್ನ ಮಾತು ಕೇಳಿ ಮಗುವನ್ನು ಉಳಿಸಲು ಸಾಯಲು ಹೋಗ್ತಾಳೆ. ಆದರೆ ಲಾಸ್ಟ್ ಮೂಮೆಂಟ್ನಲ್ಲಿ ತನ್ನ ಡೆಸಿಷನ್ ಚೇಂಜ್ ಮಾಡಿ ಮನೆಗೆ ಬರ್ತಾಳೆ. ಹಾಗೆ ಸಮಯದ ಜೊತೆಗೆ ಸ್ಯಾಮ್ ಬೆಳೆಯುತ್ತಾನೆ. ಮ್ಯಾಟ್ ಮತ್ತು ಕೇಟ್ ಕ್ಲೋಸ್ ಆಗಿರೋದು ಸ್ಯಾಮ್ಗೆ ಇಷ್ಟನೇ ಆಗಲ್ಲ. ಈ ಕಾರಣದಿಂದ ಅವನ ಮನಸ್ಸಲ್ಲಿ ಮ್ಯಾಟ್ ಮೇಲೆ ದ್ವೇಷನ ತುಂಬಿಕೊಳ್ತಾನೆ. ಅವನು ಒಂದಿನ ಮನೆಯಿಂದ ಆಚೆ ಬಂದೇ ಬಿಡ್ತಾನೆ. ಅವನು ಆಚೆ ಹೋದ ಕೆಲವು ಸೆಕೆಂಡ್ಗಳಲ್ಲಿ ಒಬ್ಬ ಮಸ್ಕುಲರ್ ಯಂಗ್ ಮ್ಯಾನ್ ಆಗಿ ಚೇಂಜ್ ಆಗಿಬಿಡ್ತಾನೆ. ಮ್ಯಾಟ್ ಮೇಲಿರೋ ಸಿಟ್ನಿಂದ ಗನ್ ತಗೊಂಡು ಅವನ ಮುಂದೆ ಬಂದು ನಿಲ್ತಾನೆ. ಆಗ ಕೇಟ್ ತನ್ನ ಗಂಡನ ಮುಂದೆ ಅಡ್ಡ ನಿಲ್ತಾಳೆ, ಮೊದಲು ನನ್ನ ಶೂಟ್ ಮಾಡು ಅಂತ. ಕೇಟ್ ಸ್ಯಾಮ್ನನ್ನು ಸಮಜಾಯಿಸಿ ಹೇಳ್ತಾ ಇರುವಾಗ ಮ್ಯಾಟ್ ಸ್ಯಾಮ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವರಿಬ್ಬರ ಜಗಳದ ನಡುವೆ ಕೇಟ್ಗೆ ಪೆಟ್ಟು ಬಿದ್ದು ಎಚ್ಚರ ತಪ್ಪಿ ಬೀಳ್ತಾಳೆ. ಕೇಟ್ಗೆ ಎಚ್ಚರ ಆದಾಗ ಮ್ಯಾಟ್ ಹೇಳ್ತಾನೆ, ಬೈ ಮಿಸ್ಟೇಕ್ ಆಗಿ ಸ್ಯಾಮ್ಗೆ ಗುಂಡು ತಗಲಿ ಸತ್ ಹೋದ, ಅವನ ಹೆಣ ಮನೆ ಆಚೆ ಇಟ್ಟಾಗ ಬೂದಿಯಾಗಿ ಹೋದ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಕೇಟ್ ಅವನ ಜೊತೆ ಇದ್ದಾಗ ಅವಳಿಗೆ ಗೊತ್ತಾಗುತ್ತೆ ಇದು ಮ್ಯಾಟ್ ಅಲ್ಲ, ಬದಲಿಗೆ ಸ್ಯಾಮ್ ಅಂತ. ಮೋಸ್ಟ್ಲಿ ಸ್ಯಾಮ್ ಆ ರೂಮ್ನಲ್ಲಿ ವಿಶ್ ಕೇಳಿ ಮ್ಯಾಟ್ನ ರೂಪ ಪಡೆದಿರಬೇಕು. ಸ್ಯಾಮ್ ಬಗ್ಗೆ ಗೊತ್ತಾದಾಗ ಕೇಟ್ ಅವನಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನ ಪಡ್ತಾಳೆ. ಆದರೆ ಸ್ಯಾಮ್ ಅವಳನ್ನು ಹಿಡಿದು ಅವಳ ಜೊತೆ ಬಲಾತ್ಕಾರ ಮಾಡ್ತಾನೆ. ಮತ್ತೊಂದು ಕಡೆ ಮ್ಯಾಟ್ಗೆ ಹೆಸರು ಆಗುತ್ತೆ. ಅವನು ರೂಮ್ ಗೋಡೆ ಒಡೆದು ಹೊರ ಬರ್ತಾನೆ. ಅವನು ಕೇಟ್ಗೆ ಕರ್ಕೊಂಡು ಅಲ್ಲಿಂದ ಹೋಗೋಕೆ ಟ್ರೈ ಮಾಡ್ತಾನೆ. ಆದರೆ ಸ್ಯಾಮ್ ಅದೇ ಟೈಮ್ಗೆ ಮುಂದೆ ಬಂದ್ಬಿಡ್ತಾನೆ. ಆಗ ಮ್ಯಾಟ್ ಮನೆ ಬಾಗಿಲಲ್ಲಿ ನಿಂತು ಒಂದು ಉಪಾಯ ಮಾಡ್ತಾನೆ. ಸ್ಯಾಮ್ ಮ್ಯಾಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಅವನು ಮನೆಯಿಂದ ಆಚೆ ಬೀಳ್ತಾನೆ. ಆಗ ಸ್ಯಾಮ್ಗೆ ಫಾಸ್ಟ್ ಆಗಿ ವಯಸ್ಸಾಗ್ತಾ ಹೋಗುತ್ತೆ. ಅವನ ಕಡೆಗೆ ಬೂದಿಯಾಗಿ ಹೋಗ್ತಾನೆ. ಈ ಮೂವಿಯ ಕಡೆ ಸೀನ್ನಲ್ಲಿ ಕೇಟ್ ಪ್ರೆಗ್ನೆಂಟ್ ಆಗ್ತಾಳೆ. ಇದರಿಂದ ಅವಳಿಗೆ ಖುಷಿ ಸಿಗಲ್ಲ. ಯಾಕಂದ್ರೆ ಅವಳ ಹೊಟ್ಟೆಲಿರೋ ಮಗು ಸ್ಯಾಮ್ದಾಗಿರುತ್ತೆ, ಮ್ಯಾಟ್ದಲ್ಲ. ಈ ತರ ಈ ಮೂವಿ ಕೊನೆಗೊಳ್ಳುತ್ತೆ. ಸ್ನೇಹಿತರೆ, ಈ ಸಿನಿಮಾ ಬಗ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.